ನಾನು ಒಬ್ಬಕಿನ್ನ ಬಿಟ್ಟು ಹೋದ್ರ ಪಾಪ ರೇಣಕ್ಕ ಏನಾಗಿತ್ತು ಏನು ಇವ್ರೊಂದು ಫೋನ್ ಸತಿಗೆ ಹಚ್ಚಿಲ್ಲ ಮನ್ಯಾಗ ಒಬ್ರು ಇಲ್ಲ ನನಗೊಂಥರ ಹೆದರಿಕೆ ಆಗತೈತೆ ಈಕಿ ಪಾರ್ವಕ್ಕ ಫೋನ್ ಹಚ್ಚಿದ್ ಫೋನ್ ತೆಗಿಯವಳ ಪಾಪ ರೇಣಕ್ಕಗೆ ಏನಾಗಿತ್ತು ಏನು ಶ್ರೀಧರ್ ಇವತ್ತು ಮದುವೆ ಎಲ್ಲ ಎಷ್ಟು ಚಂದ ಆತಲ್ಲ ಥ್ಯಾಂಕ್ಸ್ ಶ್ರೀಧರ್ ಮತ್ತೆ ನನ್ನ ಕೂಡ ಮೊದಲಿನ ಥರ ಆದ್ರಲ್ಲ ಥ್ಯಾಂಕ್ಸ್ ಇವತ್ತು ನಾನು ಭಾಳ ಖುಷಿಯಾಗಿದ್ದೀನಿ ಭಾಳ ಏನು ಹಾರಾಡಬೇಡ. ನೀ ಮಾಡಿದ್ದು ನಾನು ಕತಂತರ ಮರ್ತಿಲ್ಲ. ನಾನು ಬದಲೂ ಆಗಂಗಿಲ್ಲ. ನೀ ಬದ್ಲಾಗ. ಈ ನಾಗಿನೇ ಆಟ ಬಿಡು. ನಾನು ನಿನ್ನ ಎದಕ್ಕೆ ಕರ್ಕೊಂಡು ಹೋಗಿದ್ದೀನಿ ಗೊತ್ತನ? ಅಲ್ಲೆಲ್ಲ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಎದಕ್ಕೋ ಹಿಂದಿ ಬಿಟ್ಟು ಬಂದಿ ಅಂತೇಳಿ ಎಲ್ಲ ಕೇಳ್ತಾರ. ಸರಿ ಅನ್ಸಂಗಿಲ್ಲ ಅಂತೇಳಿ ನೀನು ಕರ್ಕೊಂಡು ಹೋಗಿದ್ದ ಅಷ್ಟ. ನಾನು ನಿನ್ನ ಮ್ಯಾಗಿನ ಪ್ರೀತಿ ಕರ್ಕೊಂಡು ಹೋಗಿಲ್ಲ. ನೀ ಏನಾದ್ರು ಇಟ್ಕೊಳಕ್ ಹೋಗ್ಬೇಡ. ನೀ ಮಾಡಿದ್ದೂ ನಾ ಮರ್ತಿಲ್ಲ. ನನ್ನ ಮ್ಯಾಗ ಹಂಗಾದ್ರೆ ಪ್ರೀತಿ ಇಲ್ಲ ನಿನಗೆ? ನೀ ಬದ್ಲಾಗ ತನ್ನ ತಾನ ಹುಡುಗನತ್ತ ಪ್ರೀತಿ. ಚೈತ್ರ ಯಾಕೆ ಹೇಳಕತ್ತೀವಿ? ಯಾರೇನಾರ ಅಂದ್ರನ? ರೇಣು ಅಕ್ಕಗ ಏನೋ ಆಗ್ಬಿಡ್ತು, ದವಾಖಾನೆ ಕರ್ಕೊಂಡು ಹೋಗ್ಯಾರ. ಏನಾತು ರೇಣುಗ ಏಕದುಮ್ಕ? ಅಲ್ಲ ಮುಂಜಾನೆಲ್ಲ ಚಂದದ ಇದ್ಲಲ್ಲ? ಅದೇನೋ ಗೊತ್ತಿಲ್ಲನ, ಬಾಯಾಗಿದ್ದ ಬುರುಗ್ ಬುರುಗ್ ಬರಾಕತ್ತಿತ್ತು. ನಾ ಏನಂತ ಕೇಳಿದ್ರ ನನಗೆ ಯಾರು ಚಂತಕ್ಕೆ ಹೇಳೇ ಇಲ್ಲ ಎನ್ನ ಅವರು. ಭಾಳ ತ್ರಾಸಾಗಿತ್ತು ಮನ್ಯಾಗ. ನೀವು ಯಾರು ಇದ್ದಿದ್ದಿಲ್ಲ. ಮತ್ತ ಪಾರ್ವಕ್ಕ ನಮ್ಮ ಸರಿ ಫೋನ್ ಹಚ್ಚಿದ್ಲ, ಅವ್ರ ದವಾಖಾನೆ ಕರ್ಕೊಂಡು ಹೋದ್ರು. ಹೌದಾ? ಯಾವ ದವಾಖಾನೆ ಕರ್ಕೊಂಡು ಹೋಗ್ಯಾರ? ಏನಾಯ್ತು ರೇಣುಗ? ಏನು ಎಂತ ಗೊತ್ತಿಲ್ಲ. ಅಮ್ಮ ಎಲ್ಲರೂ ಒಳಾಕತ್ತಿದ್ರು. ನನ್ನ ಬೇಕಿನ್ನ ಮನೆ ನೋಡ್ಕೊಂಡ್ ಬಿಟ್ಟು ಹೋದ್ರ. ಪಾಪ ರೇಣವಕ್ಕಗೆ ಏನಾಗೈತೆ ಏನ? ಈಗ ಪಾರ್ವಕ್ಕ ಫೋನ್ ಹಚ್ಚಕತ್ತೀನಿ, ಫೋನ ತೆಗೆವಳ. ಪಾಪ ನಮ್ ರೇಣವಕ್ಕ ಹೆಂಗದಾಳ ಏನನ್ನ? ನನಗೊಂಥರ ಎದ್ರಿಗೆ ಬರಾಕತ್ತೈತಿ. ಸಮಾಧಾನ ಮಾಡ್ಕೊ, ಏನೂ ಆಗಂಗಿಲ್ಲ. ಯಾವ ದವಾಖಾನೆ ಕರ್ಕೊಂಡು ಹೋಗ್ಯಾರಂತ? ನನಗ್ ಗೊತ್ತಿಲ್ಲ ಅಣ್ಣ. ಅಣ್ಣ ನಮ್ ರೇಣವಕ್ಕಗೆ ಏನೂ ಆಗಂಗಿಲ್ಲ, ಹೌದಿಲ್ಲ? ಸಮಾಧಾನ ಮಾಡ್ಕೊ, ಏನು ಆಗಂಗಿಲ್ಲ. ನಮ್ಮ ರೇಣುಗ ನಾನು ಪಾರವ್ಗ ಫೋನ್ ಹಚ್ತೀನಿ ತಡಿ, ಎಲ್ಲದರ ಅಂತ ಕೇಳ್ತೀನಿ. ಅಳಕ್ ಹೋಗ್ಬೇಡ. ನಮ್ಮ ರೇಣುಗ ಏನೂ ಆಗಂಗಿಲ್ಲ. ನನಗೆ ಗೊತ್ತಿತ್ರಿ ಏನೋ ಒಂದು ಸಮಸ್ಯೆ ಐತೆ ಅಂತೇಳಿ. ಏನಾರ ವಿಷ ಗಿಷ ಕುಡ್ದಿರ್ಬೇಕು ನೋಡು. ಬಾಯಾಗಿದ್ದ ಬುರುಗ್ ಬರ್ತದಂತ ಹೇಳಾಕತ್ತಿದ್ಲ ನಿಮ್ಮ ತಂಗಿ. ಏನೋ ಒಂದು ಗುಟ್ಟೈತಿ ಮನ್ಯಾಗ. ಎಲ್ಲಾರು ಮುಚ್ಚಿಡಕತ್ತಾರ ಹೆಂಗಸರು ಗಂಡ್ಮಕ್ಳಿಂದ. ನನಗೆ ಗೊತ್ತಾತ. ಏಕದಮ್ಕ ನಿಮ್ಮ ತಮ್ಮ ಕಾಲಾಗ ಲಗ್ನ ಇಟ್ಕೊಂಡು ಎದಕ್ಕೆ ಹೋದ್ನಪ್ಪ? ಮತ್ತ ಮಾಯನಾಗ ನೋಡಿದ್ರ ಉಷ್ಟ್ರು ಕೂಡ ಬಾಯಿ ಮಾಡಕತ್ತಿದ್ದ ನಿಮ್ಮ ತಮ್ಮ. ಏನೋ ಒಂದು ಗುಟ್ಟೈತ್ರಿ. ರೇಣುನಗೂ ಏನೋ ಮಾಡ್ಕೊಂಡಾಳ. ರೇಣುಂದು ಏನೋ ನಡೆದತಿ. ನಾ ನಿಮಗೆ ಮಣ್ಣಿಯಿಂದ ಹೇಳಾಕತ್ತೀನಿ, ನೀವು ತಿಳ್ಕೊಳವಲ್ರಿ. ಎಲ್ಲ ಬೇಕಾ? ಏನಾಗೈತೆ ಅಂತ ತಿಳ್ಕೊಳೋದು ಬಿಟ್ಟು ಮನ್ಯಾಗ ಏನೋ ಕತಂತ್ರ ನಡೆದತ್ತಂತ ಬಂದಾಳ. ಇಂಥದ್ ಬಿಡು. ಅಯ್ಯ ಇದ್ದಿದ್ದಂಗ ಮಾತಾಡಿದ್ರೆ ನೀವೇನ್ರಿ ನನ್ನ ಬೇಯಾಕತ್ತೀರಲ್ಲ? ಅಲ್ಲ ಮತ್ತೆಲ್ಲ ಚಂದಗಿದ್ದಾಕಿ ಏಕದಮ್ಕ ಎದಕ್ಕೆ ವಿಷಯ ತಗೊಂಡ್ಲು? ಅದನ್ನ ನಾ ನಿಮಗೆ ಹೇಳಾಕತ್ರ ಯಾರು ಸುಮ್ಕ ವಿಷಯ ತಗೊಂತಾರನ? ನಾ ಅದನ್ನ ಹೇಳಾಕತ್ತೀನಿ ನಿಮಗೆ, ನೀವು ಹೇಳಿದ ತಿಳ್ಕೊಳವಲ್ರಲ್ಲ. ಅದೆಲ್ಲ ಬೇಡ, ನೀ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಇದನ್ನ ಟಾಮ್ ಮಾಡಬೇಡ. ಅದು ಏನ್ ನಡೆದತ್ತೋ ನಾ ಎಲ್ಲ ಕೇಳ್ತೀನಿ ಫೋನ್ ಹಚ್ಚಿ. ರೇಣು ಹೆಂಗದಿ? ಅಕ್ಕ ನಾನು ಎದಕ್ಕೆ ಬದುಕಿಸಿದ್ರಿ? ನೋಡ್ರಿ ರೇಣು ಅವ್ರ, ಮನ್ಯಾಗ ಒಂದು ಮಾತು ಬರ್ತಿರ್ತತಿ ಹೋಗಿರ್ತತಿ. ಅಂಥದ್ರಾಗ ನೀವು ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ವಿಷ ತಗೊಳೋದು ಸರಿಯಲ್ಲ. ನೋಡ್ರಿ ರೇಣು ಅವ್ರ, ಎಲ್ಲದಕ್ಕೂ ಸಾವು ಒಂದ ಪರಿಹಾರ ಅಲ್ಲ. ಜೀವನದಾಗ ಎಷ್ಟೋ ಏಳು ಬೀಳು ಹಾಕಿರ್ತಾವ. ಹಂಗಂತೇಳಿ ಎಲ್ಲರೂ ವಿಷ ತಗೊಳಕ್ಕಾಗತ್ತನ್ರಿ? ಇರ್ಬೇಕು, ಇದ್ದು ಜಯಿಸ್ಬೇಕು. ಅದು ಬಿಟ್ಟು ಹೇಡಿ ಥರ ವಿಷ ಕುಡಿದು ಸಾಯೋದು ಅದು ಎಷ್ಟ್ರ ಮಟ್ಟಿಗೆ ಸರಿ ಅಲ್ಲ. ನೀವು ಶಾಲಿ ಕಲ್ತೀರಿ, ಈ ಕಲ್ತಾರ ಈ ಹಿಂಗೆಲ್ಲ ಮಾಡೋದು ಸರಿ ಇರ್ತತನ? ಯಾರಿಗೋಸ್ಕರ ಬದುಕ್ಬೇಕು? ಮುಂದೆ ಲಗ್ನ ಆದ್ರೂ ನನ್ನ ಹಣೆ ಬರ ಏನ್ ಚಂದಾಗಿರ್ತತಿ ಎಲ್ಲ ಗೊತ್ತಾಗಿಂದನು ಹೆಂಗಿರ್ಲಿ ನಾನು? ನಮ್ಕಿನ ಎಷ್ಟೋ ಮಂದಿ ಕಷ್ಟದಾಗದಾರ. ಹಂಗಂತೇಳಿ ಎಲ್ಲಾರು ವಿಷ ಕುಡ್ದ ಸೋತ್ರನ? ಇದ್ದು ಜೈಸ್ ತೋರ್ಸಿದ್ರು. ಮುಂದೆ ಏನೋ ಆಗುತ್ತಂತೇಳಿ ಇವತ್ತಿನ ದಿನ ಜೀವ ಕಳ್ಕೊಳಕ್ ಹೊಂಟಿಲ್ಲ. ಎಷ್ಟು ಶಾಣೆಕಿದಿ ನೀನು. ನೀವು ನಿಮ್ಮ ಸ್ವಾರ್ಥನ ನೋಡ್ಕೊಂಡ್ರಿ ಇದ್ರಾಗ. ಪಾಪ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಇಷ್ಟಿದ್ದವ್ರನ್ನ ಇಷ್ಟು ಎತ್ತರ ಮಾಡಾಕ ಎಷ್ಟು ಕಷ್ಟಪಟ್ಟಿರ್ತಾರ. ಒಂದೀತರ ಯೋಚನೆ ಮಾಡಿದ್ರೆ ನೀವು ಜೀವ ಕಳ್ಕೊಳೋದು ಸುಲಭ. ಆದ್ರೆ ನೀವು ಜೀವ ಕಳ್ಕೊಂಡು ನೀವೇನು ಹೋಗ್ಬಿಡ್ತೀರಿ. ಆದ್ರೆ ನಿಮ್ಮನ್ನ ನೆಚ್ಕೊಂಡಿರೋ ತಂದೆ ತಾಯಿ ಅವರೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾರ. ಇನ್ನೊಂದು ಸತಿ ಹಂಗತಿ ಮಾಡಕ್ಕೆ ಹೋಗ್ಬೇಡ್ರಿ. ಏನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ಕೊಳ್ರಿ. ಸಾವು ಒಂದ ಪರಿಹಾರ ಅಲ್ಲ. ನೀವು ಮಾತಾಡ್ತೀರಿ, ನಾನು ಡಾಕ್ಟ್ರನ್ನ ಹೋಗಿ ಭೇಟಿಯಾಗಿ ಬರ್ತೀನಿ. ಸರ್ ಸರಿಯಾದ ಹೊತ್ತಿಗೆ ನಾನು ಫೋನ್ ಮಾಡೋಣ, ನೀವು ಬಂದು ನನ್ನ ತಂಗಿ ಉಳಿಸ್ಕೊಟ್ರಿ ಸರ್. ನೀವೇನಾರ ಸರಿಯಾದ ಹೊತ್ತಿಗೆ ಬಂದು ದವಾಖಾನೆ ಕರ್ಕೊಂಬರ್ಲಿಕ್ಕಂದ್ರೆ ನನ್ನ ತಂಗಿ ಇವತ್ತಿನ ದಿನ ಜೀವಂತವಾಗಿ ಇರ್ತಿರ್ಲಿಲ್ಲ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಡ್ರಿ.
ನಾವು ಮನುಷ್ಯರಾಗಿ ಒಬ್ಬ ಮನುಷ್ಯ ಕಷ್ಟದಾಗಿದ್ದಾಗ ಸಹಾಯ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳ್ರಿ? ರೇಣುಗ ಹಿಂಗತಿ ಆಗೈತೆ ಅಂತೇಳಿ ಮನ್ಯಾಗ ಅವ್ವರಿಗೆ ಅಮ್ಮಗ ಬಿಟ್ಟು ಈ ವಿಷಯ ಯಾರಿಗೂ ಗೊತ್ತಿಲ್ರಿ, ಅಪ್ಪರಿಗೆ ಅದು. ದಯವಿಟ್ಟು ಸರ್ ಯಾರ ಮುಂದೆ ನೀವು ಬಾಯಿ ಬಿಡಕ್ಕೆ ಹೋಗ್ಬೇಡ್ರಿ. ನನ್ನ ಸಹೋದರಿ ಇದ್ದಂಗ್ರಿ ರೇಣು. ನಾನು ಯಾಕ್ರಿ ಇನ್ನೊಬ್ರ ಹತ್ರ ಹೇಳಿ? ಆಯ್ತು, ಹೇಳಂಗಿಲ್ಲ. ನೀವು ಆರಾಮಾಗಿರ್ರಿ ರೇಣು, ಯಾವುದೂ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿರ್ರಿ. ಇನ್ನೊಬ್ಬರಿಗೋಸ್ಕರ ಬದುಕಬಾರ್ದ್ರಿ ರೇಣು, ನಮಗೋಸ್ಕರ ನಾವು ಬದುಕಬೇಕು. ನಮ್ಮನ್ನು ನಾವು ಪ್ರೀತಿಸ್ಬೇಕು. ನಮ್ಮನ್ನು ನಾವು ಕೀಳರ್ಮಿ ಅಂತ ಅನ್ಕೊಂಡ್ರೆ ಈ ಸಮಾಜ ಇನ್ನೂ ನಮ್ಮನ್ನು ಕೆಳಮಟ್ಟಕ್ಕೆ ನೋಡುತ್ತೆ ಹೊರತಾಗಿ ಮೇಲ್ಮಟ್ಟಕ್ಕೆ ನೋಡಂಗಿಲ್ಲ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಹಂಗಂತೇಳಿ ಜೀವ ಕಳ್ಕೊಳೋದು ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಮ್ಮೆ ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ತಪ್ಪನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಜೀವನ ಮಾಡ್ಬೇಕ್ರಿ. ಅದು ಬಿಟ್ಟು ಸಾವು ಒಂದ ಎಲ್ಲದಕ್ಕೂ ಪರಿಹಾರ ಅಲ್ಲ. ಪಾರು, ಒಂದಿಷ್ಟು ಅದು ಗುಳಿಗೆ ಅದು ಬರೆದು ಕೊಟ್ಟಾರ, ಹೋಗಿ ತೊಗೊಂಡು ಬರ್ತೀನಿ ರೀ ನಾನು. ನೀವು ನೋಡ್ಕೊತೀರಿ. ಆಯ್ತು ರೀ ಸರ್. ಅಕ್ಕ ಆಳ್ಬೇಡ ರೇನು, ನಿನ್ನ ಜೊತೆ ನಾವು ಅದೀವಿ. ನೀ ಯಾಕೆ ಹೆದರ್ತಿ? ಡಾಕ್ಟ್ರ, ನನ್ನ ಮಗಳು ಹೆಂಗದಾಳ್ರಿ ಈಗ? ಜೀವಕ್ಕೇನು ಅಪಾಯ ಇಲ್ಲ. ಡಾಕ್ಟ್ರ, ಆಕೆ ಹೊಟ್ಟೆಗಿನ ಕೂಸು ನನಗ ಭಾಳ ವಿಚಿತ್ರ ಆಗೈತಿ. ಹಿಂಗೆ ವಿಷ ಹೊಟ್ಲಿದ್ದಾಗ ವಿಷ ಕುಡುದ್ರಂದ್ರ ಕೂಸು ಬದುಕಂಗಿಲ್ಲ, ಹೊಟ್ಟೆಗಿನ ಕೂಸು. ಆದ್ರೆ ಇದು ಸೈನ್ಸ ಮಿಡ್ಸು ಅಂತದ ಐತಿವ. ಖುಷಿಗೇನು ಆಗಿಲ್ಲ. ಆಕೆ ಹೊಟ್ಟೆಗಿನ ಕೂಸು ಆರಾಮ ಐತಿ. ಆಕೆಗೂ ಏನೂ ತೊಂದರೆ ಇಲ್ಲ, ಮಗುವಿಗೆ ಏನೂ ತೊಂದರೆ ಇಲ್ಲ. ನಾರ್ಮಲ್ ಆಗಿ ಹಿಂಗೆ ವಿಷ ಅದು ಕುಡ್ದಾಗ ಹೊಟ್ಟೆಗಿನ ಕೂಸನ್ನು ಸತ್ತು ಹೋಗ್ಬಿಡ್ತತಿ. ಆದ್ರೆ ನೋಡು, ಅದ್ರದ್ದು ಹಣೆ ಬರ ಭಾಳ ಗಟ್ಟಿದ್ದಂಗೆ ಐತಿ. ಖುಷಿಗೆ ಏನೇನೂ ಆಗಿಲ್ಲ. ದೇವ್ರಕಿನ್ನ ದೊಡ್ಡವ ಯಾರೂ ಇಲ್ಲ ಅಂತ ಇವತ್ತು ನನಗೆ ಅನಿಸಿಬಿಡ್ತು. ಅಲ್ಲ, ಎಷ್ಟೋ ಮಂದಿ ನೋಡಿನ ನಾನು. ಮೊನ್ನೆ ಒಂದು ಕೇಸ್ ಬಂದಿತ್ತು, 7ರಾಗಿತ್ತು. ಹೆಣ್ಮಳಿಗೆ ಆಕಿನೂ ಹಿಂಗೆ ವಿಷ ಕುಡಿದ್ಬಿಟ್ಟಿದ್ಲು. ಪಾಪ ಕೂಸು ಖಾಲಿ ಆಗಿಬಿಡ್ತು. ತಾಯಿ ಉಳಿದ್ಲು. ಏನು ಕೇಳ್ತಿ? ನನಗೆ ಅದ ವಿಚಿತ್ರ ಆಗೈತಿ. ಹೊಟ್ಟೆಗಿನ ಕೂಸಿಗೆ ಏನೇನೂ ಆಗಿಲ್ಲ. ನಿಮ್ಮ ಮಗಳು ಆರಾಮದಳ, ಅದು ಆಕೆ ಹೊಟ್ಟೆಗಿನ ಕೂಸೂ ಆರಾಮಾಗೈತಿ. ದೇವ್ರಕಿನ್ನ ದೊಡ್ಡವ ಯಾರೂ ಇಲ್ಲ ಬಿ. ಅವ ಆಡಿಸ್ದಂಗೆ ನಾವು ಆಡ್ಬೇಕಷ್ಟೆ. ಅದ್ರದ್ದು ಭೂಮಿ ಋಣ ಐತೆಪ್ಪ, ಏನ್ ಮಾಡುದು? ಅಂದಲ್ಲೇ ಬದುಕೈತದ. ಅದರಿಂದ ಇನ್ನು ಮುಂದೆ ಏನೇನಾಗೋದೈತೇನ? ಆ ದೇವ್ರು ಇನ್ನೂ ಏನೇನು ಮಾಡ್ಸಾಮದನೋ ಯಾರಿಗ್ ಗೊತ್ತಪ್ಪ ಡಾಕ್ಟ್ರ. ದೇವ್ರು ಆಟ ಬಲ್ಲವ್ರು ಯಾರಪ್ಪ? ಯಮ್ಮ, ಇದನ್ನ ಹೇಳಿದೆಲ್ಲ 100ಕ್ಕೆ 100 ಸತ್ಯ. ಡಾಕ್ಟ್ರ, ನನ್ನ ಮಗಳು ಹೊಟ್ಟೆಲ್ ಅದ ಅಂತ ಯಾರಿಗೆ ಹೇಳಕ್ ಹೋಗ್ಬೇಡ್ರಿ, ನಿಮ್ಮ ಕೈ ಮುಗಿತೀನ್ರಿ. ನೋಡ್ವ, ನಾವು ಡಾಕ್ಟರ್ ಆಗಿ ಕೆಲವೊಂದು ವಿಷಯನ ಮುಚ್ಚಿಟ್ಕೋಬೇಕಾಗತ್ತೆ. ನಾ ಹಂಗೆಲ್ಲ ಹೇಳಂಗಿಲ್ಲ. ಇವತ್ತು ಕರ್ಕೊಂಡು ಹೋಗ್ಬೋದನ್ರಿ ಡಾಕ್ಟರ್ ಮನೆಗೆ? ಬೇಡ, ಎಲ್ಲ ವಿಷಯ ತೆಗ್ದಿದ್ದಾಗೈತಿ ಮೈಯಾಗಿಂದು. ಇವತ್ತೊಂದು ದಿನ ಇರಲಿ. ಸಲೈನ್ ಅದು ಹಚ್ಚೀನಿ, ಇನ್ನೂ ಒಂದಿಷ್ಟು ಇಂಜೆಕ್ಷನ್ ಅದಾವು. ಆ ಇಂಜೆಕ್ಷನ್ ಕೊಡ್ಬೇಕು. ನಾಳೆ ಸಂಜೆ ಮುಂದೆ ಡಿಸ್ಚಾರ್ಜ್ ಮಾಡ್ತೀನಿ, ಕರ್ಕೊಂಡು ಹೋಗ್ರಿ. ಸರಿಯಾದ ಹೊತ್ತಿಗೆ ಕರ್ಕೊಂಬನ್ರಿ ಉಳಿದ್ಲಕ್ಕಿ. ನನ್ನ ಮೊಮ್ಮಗಳ ಜೀವ ಕಾಪಾಡಿದೆಪ್ಪ, ನಿನ್ನ ಪುಣ್ಯ ಬರ್ಲಿಪ್ಪ ಡಾಕ್ಟ್ರ. ಎಲ್ಲ ಭಗವಂತನ ಆಟವ. ನನಗೆ ಯಾಕೆ ಕೈ ಮುಗಿತೀಯ? ಭಗವಂತ ಕೈ ಮುಗಿ. ಭಗವಂತ ಆಡಿಸ್ದಂಗ ಎಲ್ಲರೂ ನಾವು ಆಟ ಆಡ್ಬೇಕವ. ವಿಜ್ಞಾನ ಎಷ್ಟೋ ಮುಂದುವರೆದ್ರು ದೇವರು ಮಾತ್ರ ಅದಾನ ಅನ್ನೋದು ಖಚಿತ ನೋಡುವ. ಅದು ಒಂದು ದೇವ್ರು ಅನ್ನೋದು ಒಂದು ಶಕ್ತಿ ಇದ್ದಲ್ಲಿನ ನಾವೆಲ್ಲರೂ ಉಸಿರಾಡ್ಸಕತ್ತೀವಿ. ಡಾಕ್ಟ್ರ, ಆಕೆ ಮಧ್ಯಾಹ್ನದಿಂದ ಏನು ತಿಂದೇ ಇಲ್ಲ. ಒಂದಿಟ್ಟು ಹೊಟ್ಟೆಗೆ ಏನಾರ ಸಲೈನ್ ಹತ್ತೀನಿ. ಹೊಟ್ಟಿಗೆ ಅದು ಏನು ಕೊಡಕ್ಕೆ ಹೋಗ್ಬೇಡ್ರಿ. ಸಂಜೆ ಮುಂದೆ ಒಂದು ಸ್ವಲ್ಪ ಅಕ್ಕಿ ಗಂಜಿ ಮಾಡಿಕೊಟ್ಟು ಬಿಡ್ರಿ. ಈಗ ಆಕಿ ಮನಸ್ಸನ್ನು ಭಾಳ ಸೂಕ್ಷ್ಮ ಆಗೈತಿ. ನೀವು ಆಕಿಗೆ ಧೈರ್ಯ ತುಂಬಬೇಕು. ನೀವ ಹಿಂಗೆ ಕೌಬು ಮಾಡಿದ್ರೆ ಮತ್ತು ಆಕಿ ಇನ್ನೊಂದು ಸತಿನೂ ಹಿಂಗೆ ಸೂಸೈಡ್ ಅಟೆಂಪ್ಟ್ ಮಾಡ್ಬೋದು. ನನ್ನ ಮೊಮ್ಮಗಳು ಮೋಸ ಹೋಗಳಯ್ಯಪ್ಪ ಡಾಕ್ಟ್ರ. ಯಾರಿಗೆ ಹೇಳೋದು? ಮನ್ಯಾಗ ಒಬ್ಬರಿಗೆ ಗಂಡಸರಿಗೆ ಗೊತ್ತಿಲ್ಲ. ಇರ್ಲಿ ಅಮ್ಮ, ಸಮಾಧಾನ ಮಾಡ್ಕೋ, ಏನೂ ಆಗಂಗಿಲ್ಲ. ನಮ್ಮ ಮನೆಯವರಿಗೆ ಈ ಸುದ್ದಿ ಹೇಳಕ್ಕೆ ಹೋಗ್ಬೇಡ್ರಿ. ಅದು ಮತ್ತವ್ರಿಗೆ ಗೊತ್ತಾತಂದ್ರೆ ಎದೆ ಹೊಡ್ಕೊಂಡ್ಬಿಡ್ತಾರ. ನಾ ಏನೂ ಹೇಳಕ್ ಹೋಗಂಗಿಲ್ಲ. ನಿಮ್ಮ ಪರಿಸ್ಥಿತಿನೂ ನನಗೆ ಅರ್ಥ ಆಗತ್ತೆ ಬಿ. ನನಗೊಬ್ಬಕ್ಕೆ ಹೆಣ್ಣು ಮಗಳದಳ.